ನಮಸ್ಕಾರ ಗೆಳೆಯರೆ, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಡೇಸ್ ಡ್ರೀಮ್ಸ್ ಕನ್ನಡ. ವಿತೌಟ್ ಎನಿ ಫರ್ದರ್ ಇಂಟ್ರೊಡಕ್ಷನ್, ಐ ಆಮ್ ಡೈರೆಕ್ಟ್ಲಿ ಗೋನಾ ಶೋ ಯು ರೈಟ್ ನೌ ವಿ ಗಾಟ್ ರೇಂಜ್ ರೋವರ್ SV. ರೇಂಜ್ ರೋವರ್ SV ಅಂತಂದ್ರೆ ಸ್ಪೆಷಲ್ ವೆಹಿಕಲ್ ಅಂತ ಗಾಯ್ಸ್. ಟೆಕ್ನಿಕಲಿ ದಿಸ್ ಇಸ್ ಇಂಡಿಯನ್ ಬ್ರ್ಯಾಂಡ್. ಹೌದು, ಈ ರೇಂಜ್ ರೋವರ್ ಮತ್ತೆ ಜಾಗ್ವಾರ್ ಏನಿದೆ ಅಲ್ಲ, ಅದು ಇಂಡಿಯನ್ ಬ್ರ್ಯಾಂಡ್, ನಿಮ್ಗೆಲ್ಲ ಗೊತ್ತಿರಬಹುದು. ಟಾಟಾ ಅವರು ಅಕ್ವೈರ್ ಮಾಡ್ಕೊಂಡಿದ್ರೆ. ಹೌವರ್ ದಿಸ್ ಕಾರ್ ಇಸ್ ಆಕ್ಚುಲಿ ಮ್ಯಾನುಫ್ಯಾಕ್ಚರ್ಡ್ ಇನ್ ದ UK. ಫಸ್ಟ್ ನನಗೆ ಇಂಪ್ರೆಸ್ ಆಗಿದೆ ಗೊತ್ತಾ, ಕಮ್ ಹಿಯರ್. ಈ ಒಂದು ಕರ್ವ್ ಇದೆಯಲ್ಲ, ಚೆಕ್ ಔಟ್ ದ ಕರ್ವ್ ಆಫ್ ದಿಸ್ ಕಾರ್. ಇಟ್ ಈಸ್ ಸೋ ಸೀಮ್ಲೆಸ್, ಯು ನೋ. ಈವನ್ ದ ಹೆಡ್ ಲ್ಯಾಂಪ್ ಕೂಡ ಅದೇ ಒಂದು ಕರ್ವ್ ಅಲ್ಲಿ ಬರುತ್ತೆ. ಅಂಡ್ ಇಟ್ ಹ್ಯಾಸ್ 4.4 ಲೀಟರ್ V8 ಇಂಜಿನ್. ಅಫ್ಕೋರ್ಸ್ ಈ ಕಾರ್ ಒಂದು ಪವರ್ಗೆ ಫೇಮಸ್. ಆದರೆ ಈ ಕಾರಲ್ಲಿ ಇರೋಂಥ ಕಂಫರ್ಟು ನಿಮ್ಗೆ ಯಾವ ಕಾರಲ್ಲೂ ಸಿಗಲ್ಲ. ಕಂಫರ್ಟ್ ಆಗಿರ್ಬೋದು, ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಯಾವುದೇ ಕಲ್ಲು ಮಣ್ಣು ಗುಡ್ಡ ಎಲ್ಲ ಕಡೆ ಕೂಡ ಈ ಗಾಡಿ ಹೋಗ್ತಾ ಇರುತ್ತೆ, ನೀವು ತಡೆಯೋಕ್ಕೆ ಯಾರು ಆಗಲ್ಲ. ಬೇಸಿಕಲಿ ಗಾಡಿಯಲ್ಲಿ ನಿಮ್ಗೆ ಕಾಣೋದು ಎರಡೇ ಕಲರು, ಒಂದು ವೈಟು ಮತ್ತು ಬ್ಲ್ಯಾಕ್. ಅದ್ರ ಜೊತೆಗೆ ಈಗ ಟು ಸಿ ದಿಸ್ ಬ್ಲ್ಯಾಕ್ ಮ್ಯಾಟ್ ಆಕ್ಸೆಂಟ್ ಆಸ್ ವೆಲ್. ಇದು ಎಷ್ಟೊಂದು ಡೀಟೇಲಿಂಗ್ನ ಮೇಂಟೈನ್ ಮಾಡಿದ್ದಾರೆ ಅಂತ ಅನ್ನೋಕ್ಕೆ ಇದೇ ಸಾಕ್ಷಿ. ಅಂಡ್ ಗಾಯ್ಸ್, ಚೆಕ್ ದಿಸ್ ಔಟ್. Monster 23 inch alloy wheel. I don't know man, I'm really liking this kind of matte accent on the wheels and even on the bumpers. You see, it's so beautiful. And also ನಿಮಗೆ ಇಲ್ಲಿ you can see the Land Rover logo, because Range Rover is a part of Land Rover family, and even Land Rover is a part of Tata family, and Tata is an Indian company. Oh my god. And ನಿಮಗೊಂದು ಬ್ಲ್ಯಾಕ್ ಸ್ಕ್ವೇರ್ ಸ್ಟ್ರಿಪ್ ಕೂಡ ಸಿಗುತ್ತೆ, just to make sure that you are driving Range Rover SV. And by the way guys, we are actually shooting in Princess Cars. Princess Cars, they have one of the most authentic cars. Check this out. This is Rolls-Royce Phantom. ಇದೇ ಥರ ಬೇಜಾನ್ ಕಾರ್ಸ್ ಇದಾವೆ. So let's open the dicky. So just long press this one, and you see this beautiful and luxurious and so big boot right here. Basically ಇದೆಲ್ಲ ಸೀಟ್ಗಳು ನಿಮಗೆ ಇದೇನಿದೆ ಅಲ್ಲ, ಇದು ಈ ಒಂದು ಕೆಳಗಡೆ ಇರೋದು ನಿಮಗೆ ಸ್ಟ್ಯಾಂಡ್ ಈ ಥರ. ಇದು ಆ್ಯಕ್ಚುಲಿ ನಿಮಗೆ ಎರಡು ಥರ ಯೂಸ್ ಆಗುತ್ತೆ. ಒಂದು, ನೀವು ತುಂಬ ದೊಡ್ಡ ಲಗೇಜ್ನ ಇಡಬೇಕಾದ್ರೆ ಇದನ್ನು ಫುಲ್ ಓಪನ್ ಇದ್ದರೆ ಈಸಿಯಾಗಿ ಇಡ್ಬೋದು. ಎರಡನೇದು, ನೀವೆಲ್ಲಾದರೂ ಪಿಕ್ನಿಕ್ಕಿಗೆ ಹೋದರೆ ಅಥವಾ ಎಲ್ಲಾದರೂ ಹೊರಗಡೆ ಹೋಯ್ತು ಅಂತಂದರೆ ಇದ್ರ ಮೇಲೆ ಈ ಸೀಟ್ನ ಹಾಕ್ಕೊಂಡು ಹಿಂಗೆ ಕೂತ್ಕೊಂಡು ಯು ಕ್ಯಾನ್ ಎಂಜಾಯ್ ದ ವ್ಯೂ ವಿತ್ ಎ ಕಪ್ ಆಫ್ ಟೀ ಆರ್ ಹುಕ್ಕಾ ಆರ್ ವಾಟ್ ಎವರ್ ಯು ಲೈಕ್. ಈ ಒಂದು ಸ್ಟ್ಯಾಂಡ್ ಇದೆಯಲ್ಲ, ಇದು ಸ್ಟ್ಯಾಂಡ್ನ ನೀವು ರಿಮೂವ್ ಮಾಡಿದ್ರೆ ಇದು ಟಿಲ್ಟ್ ಆಗುತ್ತೆ. ಅದಾದಮೇಲೆ ನೀವು ಚೇರ್ನ ಹಿಂಗೆ ಹಾಕೋಬೋದು. ಬಟ್ ಇದು ಬ್ರ್ಯಾಂಡ್ ನ್ಯೂ ಕಾರು, ಇದನ್ನು ಓಪನ್ ಮಾಡಿಲ್ಲ, ಸೊ ವಿ ಡೋಂಟ್ ವಾಂಟ್ ಟು ಓಪನ್ ಇಟ್. ಆದರೆ ಎಷ್ಟು ದೊಡ್ಡದಿದೆ ನೋಡಿ, ಅಷ್ಟು ದೊಡ್ಡದಿದೆ. ದಿಸ್ ಇಸ್ ಯು ಗೆಟ್ ಲಾಟ್ ಆಫ್ ಸ್ಪೇಸ್ ಹಿಯರ್. ಆ್ಯಂಡ್ ಕ್ಲೋಸ್ ಮಾಡೋಕ್ಕೆ ವೆರಿ ಸಿಂಪಲ್. ಜಸ್ಟ್ ಯು ಪ್ರೆಸ್ ದಿಸ್ ಬಟನ್ ಆ್ಯಂಡ್ ಯು ಸಿ, ವಾವ್, ಓ ಮೈ ಗಾಡ್. ಟೆಸ್ಲಾದಲ್ಲಿ ಏನಂತಂದರೆ ಜಸ್ಟ್ ಇಟ್ ಸ್ವೈಪ್ ಇಟ್. ಲ್ಯಾಂಬೋರ್ಗಿನಿಲಿ ಇದನ್ನು ನೀವು ಪುಷ್ ಮಾಡಬೇಕು. ಬಟ್ ಇದರಲ್ಲಿ ಯು ಕ್ಯಾನ್ ಸಿ ದಿ ಸ್ಮಾಲ್ ಬಟನ್ ಹಿಯರ್. ಈ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ the door handle and even the door step ಎರಡು ಕೂಡ ಓಪನ್ ಆಗುತ್ತೆ. So then you can open this, you get beautiful entry for this beautiful luxurious car. So ನಾನು ಒಳಗೆ ಕೂತಷ್ಟ ನನಗೆ ಲಿಟ್ರಲಿ ಐ ಆಮ್ ಫೀಲಿಂಗ್ ಲೈಕ್ ರೋಲ್ಸ್ ರಾಯ್ಸ್ ಒಳಗೆ ಕೂತಿರೋ ಒಂದು ಫೀಲ್ ಆಗ್ತಿದೆ. ಇದು ಒಂದು SUV ಆದರೂ ಕೂಡ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಲಕ್ಸುರಿಯಸ್ SUV ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಡ್ಯುಯಲ್ ಟೋನ್ ಕಾರ್, ಅಂದರೆ ಇಂಟೀರಿಯರ್ ಬಂದು ಡ್ಯುಯಲ್ ಟೋನು. ನಿಮಗೆ ಯು ಕ್ಯಾನ್ ಆಲ್ಸೋ ಫೈಂಡ್ ದ ಯು ಕ್ಯಾನ್ ಆಲ್ಸೋ ಸಿ ದ ಟ್ಯಾನ್ ಕಲರ್ ಕೂಡ ಸಿಗುತ್ತೆ, ಹಾಗೆ ನಿಮಗೆ ಬ್ಲ್ಯಾಕ್ ಕೂಡ ಸಿಗುತ್ತೆ. ಇದೇ ಥರ ಬೇರೆ ಬೇರೆ ಆಪ್ಷನ್ಸ್ ಕೂಡ ಇರ್ತವೆ, ಟ್ಯಾನು ಮತ್ತು ವೈಟು ಮತ್ತು ಬ್ಲ್ಯಾಕ್ ಆ ಥರ. ಸೊ ದಿಸ್ ಈಸ್ ಆ್ಯಕ್ಚುಲಿ ಟ್ಯಾನ್ ಮತ್ತು ಬ್ಲ್ಯಾಕ್. ಈ ಸಿಸ್ಟಮ್ ಏನಿದೆಯಲ್ಲ, ಈ ಸಿಸ್ಟಮಲ್ಲಿ ನಿಮಗೆ ಯು ಕ್ಯಾನ್ ಆಪರೇಟ್ ಎವ್ರಿಥಿಂಗ್ ಇನ್ ದಿ ಸಿಸ್ಟಮ್. ರೈಟು ಸಿ ಯು ಕ್ಯಾನ್ ಆಲ್ಸೋ ಸಿ ನಾವಿಗೇಷನ್ ಕೂಡ ಸಿಗುತ್ತೆ ನಿಮಗೆ ಇಲ್ಲಿ. ಆ್ಯಂಡ್ ಕಾರ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಮ್ಯೂಸಿಕ್ ಸಿಸ್ಟಮ್ ಇದೆ. ಇಟ್ ಹ್ಯಾಸ್ ಸೋ ಮೆನಿ ಸ್ಪೀಕರ್ಸ್ ಗಾಯ್ಸ್. ಎಷ್ಟು ಸ್ಪೀಕರ್ ಇದೆ ಅಂತಂದರೆ ತುಂಬ ಸ್ಪೀಕರ್ ಇದೆ. ಈವನ್ ಹಿಯರ್ this headrest is a speaker, and this is noise cancellation speaker. Trust me, believe me. Did you observe? This monitor is not flat, man. It's kind of a curved, right? Oh, yeah, I see it. Yeah. Even in monitor nodi onthara curve agide actually monitor. But you see this monitor is so user friendly, right? You see how fast. So ಇದರಲ್ಲಿರೋ ಫೀಚರ್ಗಳನ್ನ ಆಪರೇಟ್ ಮಾಡೋಕ್ಕೆ ನಿಮಗೆ ಒಂದು ದಿನ ಬೇಕು. ಅಷ್ಟೊಂದು ತುಂಬ ಫೀಚರ್ಗಳಿದ್ದಾವೆ. ಬ್ರೇಕ್ನ ಪ್ರೆಸ್ ಮಾಡಿಬಿಟ್ಟು you just need to start it. And once you start the car, ಈವನ್ ದ ಸೀಟ್ಸ್ ಕಮ್ ಫ್ರಂಟ್. ಈ ಎಲ್ಲ ಕಡೆಯಿಂದ AC ಬರ್ತಿದೆ. ಎಷ್ಟೊಂದು ಕಾಮ್ ಅನಿಸ್ತಿದೆ ಅಂತಂದರೆ ಯು ಫೀಲ್ ಲೈಕ್ ಯು ಆರ್ ಸಿಟಿಂಗ್ ಇನ್ ಸಮ್ವೇರ್ ಇನ್ ಲೈಕ್ ಎಮಿರೇಟ್ಸ್ ಫಸ್ಟ್ ಕ್ಲಾಸಲ್ಲಿ ಕೂತಿರೋ ಥರ ಫೀಲ್ ಕೊಡುತ್ತೆ ನಿಮಗೆ. ಆ್ಯಂಡ್ ದಿಸ್ ಇಸ್ ಆಲ್ ಹೀಟೆಡ್ ಸೀಟ್ಸ್. ಅಂದರೆ ಹೀಟೆಡ್ ಅಂತಂದರೆ ಈಗ ಸಿ ದಿಸ್ ಸ್ಮಾಲ್ ಪೋರ್ಟ್ಸ್ ಇದೆಯಲ್ಲ, ಇದೆಲ್ಲ ಇದರಿಂದ AC ಬರುತ್ತೆ, ಏನೋ ಡಿಪೆಂಡಿಂಗ್ ಆನ್ ಯುವರ್ ರಿಕ್ವೈರ್ಮೆಂಟ್. ಹಾಟ್ ಏರು ಅಥವಾ ಕೋಲ್ಡ್ ಏರು ಎಲ್ಲ ಬರುತ್ತೆ. ಆ್ಯಂಡ್ ಇದರಲ್ಲಿ ಒಂದು ದೊಡ್ಡ ಸನ್ ರೂಫ್ ಇದೆ. ಕಮ್ ಹಿಯರ್, ಸಿ ಇನ್ ದ ಬ್ಯಾಕ್. ಐ ಆಮ್ ಗೋನಾ ಓಪನ್ ದ ಸನ್ ರೂಫ್ ರೈಟ್ ನೌ. Wow, the sunroof is so big, like from here to there, like it's too big, bro. ನೋಡಿ, ಹೋಗ್ತಾ ಇದೆ.
ಸನ್ ರೂಫ್ ಮತ್ತು ಮೂನ್ ರೂಫ್ ಎರಡು ಅಂತ ಕಾಣಿದೆ. ಇಟ್ಸ್ ನಾಟ್ ಜಸ್ಟ್ ಸನ್ ರೂಫ್, ಇಟ್ಸ್ ಸನ್ ರೂಫ್ ಆ್ಯಂಡ್ ಮೂನ್ ರೂಫ್ ಬೋತ್. ಆ್ಯಂಡ್ ಇದರಲ್ಲಿ ಯು ಸಿ ದಿಸ್ 360 ಕ್ಯಾಮ್ರಾ. ಸೊ ಡೋರ್ ಓಪನ್ ಆಗಿದೆ ಆ್ಯಂಡ್ ಯು ಸಿ ದಿಸ್ ಕ್ಯಾಮ್ರಾ. ಇದರಲ್ಲಿ ಎಷ್ಟೆಷ್ಟು ಕ್ಯಾಮ್ರಾ ಇದೆ ಎಲ್ಲ ಕ್ಯಾಮ್ರಾಯನ್ನು ಕೂಡ ನೀವು ಆಪ್ರೇಟ್ ಮಾಡ್ಬೋದು. ಇದು ಇಲ್ಲೊಂದು ಕ್ಯಾಮ್ರಾ ಇದೆ, ಆ ಕ್ಯಾಮ್ರಾ ಈ ಆ್ಯಂಗಲ್ ತೋರಿಸ್ಬೋದು. ಆ್ಯಂಡ್ ಇದು ಪಾರ್ಕಿಂಗ್ ಮಾಡೋಕ್ಕೆ ನಿಮಗೆ ಭಾಳ ಯೂಸ್ಫುಲ್ ಆಗುತ್ತೆ. ಇಟ್ ಹ್ಯಾಸ್ 360 ಕ್ಯಾಮ್ರಾಸ್, ದಟ್ಸ್ ವೈ. ಆ್ಯಂಡ್ ನೋಡಿ ಡೋರ್ ಓಪನ್ ಆಗಿದೆ ಆ್ಯಂಡ್ ಶೋಯಿಂಗ್ ದಟ್ ದ ಡೋರ್ ಇಸ್ ಓಪನ್, ಇದೆಂಟ್ ಇಟ್. ಆ್ಯಂಡ್ ನೋಡಿ ಬ್ಯಾಕಲ್ಲಿ ಹಿಂದ್ಗಡೆ ಕೂಡ ಕ್ಯಾಮ್ರಾ ಇದೆ, ದಿಸ್ ಇಸ್ ಹೌ ಇಟ್ ಲುಕ್ಸ್ ಫ್ರಮ್ ದ ಬ್ಯಾಕ್. ನಮ್ಮ ಬ್ಯಾಕ್ ಕ್ಯಾಮ್ರಾ ಅಷ್ಟು ಸೇಫ್ಟಿ ಕೂಡ ಇಂಪಾರ್ಟೆಂಟ್ ಇದಕ್ಕೆ. ಟೋಟಲ್ ಆಗಿ ಇದರಲ್ಲಿ 12 ಕ್ಯಾಮ್ರಾ ಇದೆ. ಈಗ ಸ್ಟೇರಿಂಗಲ್ಲಿ ಎಷ್ಟು ಆಪ್ಷನ್ ಸಿಗುತ್ತೆ ಅಂದರೆ, ಸ್ಟೇರಿಂಗಲ್ಲಿ ಯು ಗೆಟ್ ದಿಸ್ ಇಸ್ ದ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಯು ಗೆಟ್. ಆ್ಯಂಡ್ ಇದನ್ನು ಲಿಮಿಟ್ ಮಾಡ್ಕೋಬೋದು, ಎಷ್ಟು ಸ್ಪೀಡ್ ಹೋಗಬೇಕು ಅಷ್ಟು ಸ್ಪೀಡ್ ಲಿಮಿಟ್ ಮಾಡ್ಕೋಬೋದು. ಆ್ಯಂಡ್ ಇದು ಬಂದು ಆಟೋ ಸ್ಟೇರಿಂಗ್ ಮೋಡ್ ಥರ. ಸೀಟಲ್ಲಿ ಬಂತಂದರೆ ಯು ಗೆಟ್ ಆಟೋಮೆಟಿಕ್ ಸೀಟೆಡ್, ಇದೆಲ್ಲ ಫುಲ್ಲಿ ಕಸ್ಟಮೈಸ್ ಬಟನ್ ಸೀಟ್. ಯು ಸಿ ದಿಸ್, ಸಿ ಐ ಮೂವಿಂಗ್, ಎಲ್ಲ ಚೇಂಜ್ ಮಾಡ್ಕೋಬೋದು ಸೀಟ್ ನೀವು. ಐ ಕ್ಯಾನ್ ಚೇಂಜ್ ದ ಪೊಸಿಷನ್ ಆಫ್ ದ ಹೆಡ್ ರೆಸ್ಟ್ ರೈಟ್ ಇನ್ ದಿಸ್. ಆ್ಯಂಡ್ ಅದಷ್ಟು ಮಾತ್ರ ಅಲ್ಲ, ಯು ಕ್ಯಾನ್ ಅಡ್ಜಸ್ಟ್ ದ ಸೇಮ್ ಥಿಂಗ್ ಇನ್ ದ ಸೀಟಿಂದ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಸಿ ದಿಸ್, ಐ ಆಮ್ ಪುಲ್ಲಿಂಗ್ ಇಟ್ ಬ್ಯಾಕ್, ನೋ ಐ ಆಮ್ ಪುಲ್ಲಿಂಗ್ ಇಟ್ ಬ್ಯಾಕ್, ಐ ಆಮ್ ಮೂವಿಂಗ್ ಬ್ಯಾಕ್. ಈಗ ನಾವು ಮುಂದೆ ಫ್ರಂಟ್ ಮಾಡಿದ್ರೆ ಅದು ಮುಂದೆ ಆಗುತ್ತೆ. ಈಗ ಹೆಡ್ ರೆಸ್ಟ್ ಇದೆಯಲ್ಲ, ಹೆಡ್ ರೆಸ್ಟ್ ಇಟ್ ಹ್ಯಾಸ್ ಸೋ ಮೆನಿ ಫ್ಯೂಚರ್ಸ್ ಗಾಯ್ಸ್. ದಿಸ್ ಈಸ್ ರೇಂಜ್ ರೋವರ್ SV. ಆ್ಯಂಡ್ ಗೇರ್ ಬಗ್ಗೆ ಮಾತಾಡಬೇಕಂದ್ರೆ ಇಟ್ ಹ್ಯಾಸ್ ಜಸ್ಟ್ ರಿವರ್ಸ್, ನ್ಯೂಟ್ರಲ್ ಆ್ಯಂಡ್ ಡ್ರೈವ್ ಪ್ಲಸ್ ಪಾರ್ಕಿಂಗ್. ದಿಸ್ ಇಸ್ ಆಟೋಮೆಟಿಕ್ ಕಾರ್ ಆ್ಯಂಡ್ ಯು ಕ್ಯಾನ್ ಪುಟ್ ಇಟ್ ಇನ್ ದ ಸ್ಪೋರ್ಟ್ಸ್ ಮೋಡಲ್ಲಿ ನೀವು ಹಾಕ್ಬೋದು. ಪಾರ್ಕಿಂಗ್ ಓಪನ್ ಮಾಡಿದ್ರೆ ಇಟ್ ವಿಲ್ ಶೋ ಯು ದ ಬ್ಯಾಕ್ ಕ್ಯಾಮ್ರಾ. ಇದು ಬ್ಯಾಕ್ ಕ್ಯಾಮ್ರಾ ಕೂಡ ವರ್ಕ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಅ ಬ್ಯಾಕ್ ಮಿರರ್ ಆಲ್ಸೋ. ಇಟ್ ಹ್ಯಾಸ್ ಇಟ್ ವಿಲ್ ಸರ್ವ್ 2 ಆಪ್ಷನ್ಸ್. ಫಿನಿಶು ಕಂಪ್ಲೀಟ್ಲಿ ವುಡ್ಡಲ್ಲಿ ಒಳ್ಳೆ ಬ್ಯೂಟಿಫುಲ್ ಆಗಿ ಸೂಪರ್ ಫಿನಿಶ್ ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ನಿಮಗೆ ಟನ್ಸ್ ಆಫ್ ಸ್ಟೋರೇಜ್ ಇಯರ್. ಗೈಸ್ ಇದು ಆ್ಯಕ್ಚುಲಿ ಕೂಲರ್ ನೋಡಿ, ಯು ಕ್ಯಾನ್ ಚೆಕ್ ದ ಟೆಂಪ್ರೇಚರ್. ಈಗ ನಾವು ಈ model ಬಂದರೆ ಇದು ಇಸ್ ಎ ಫ್ರಿಡ್ಜ್. ಇಟ್ ವಿಲ್ ಆ್ಯಕ್ಟ್ ಆಸ್ ಎ ಫ್ರಿಡ್ಜ್. ಇಫ್ ಯು ಬೈ ದಿಸ್ ಕಾರ್ ಯು ಡೋಂಟ್ ಬೈ ಫ್ರಿಡ್ಜ್ ಅಟ್ ಯುವರ್ ಹೋಮ್ ಬಿಕಾಸ್ ಯು ಆಲ್ರೆಡಿ ಹ್ಯಾವ್ ಫ್ರಿಡ್ಜ್. ಓಕೆ, ಸಿ ಮಸಾಜ್ ಬ್ರೋ. ಗೈಸ್ ಇಲ್ಲಿ ಮಸಾಜ್ ಆಗ್ತಿದೆ, ಇಲ್ಲಿ ಮಸಾಜ್ ಆಗ್ತಿದೆ ನನಗೆ ಬ್ರೋ. ಸಿ ಇದಕ್ಕೆ ಒಂಥರ ವೇವ್ ಫಾರ್ಮೆಟಲ್ಲಿ ಗೆಟಿಂಗ್ ದ ಮಸಾಜ್. ಆ್ಯಕ್ಚುಲಿ ಈ ಗಾಡಿನ ತೊಗೊಂಡ್ರೆ ಐ ವುಡ್ ರ್ಯಾದರ್ ಸಿಟ್ ಇನ್ ದ ಬ್ಯಾಕ್ ದ್ಯಾನ್ ಡ್ರೈವ್ ದಿಸ್ ಕಾರ್. ಯಾಕಂದರೆ ಹಿಂದ್ಗಡೆ ಹೋಲ್ ನ್ಯೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಗೈಸ್. ಈಗ ನೀವು ಫ್ಲೈಟಲ್ಲಿ ಹೋದರೆ ಫಸ್ಟ್ ಕ್ಲಾಸಲ್ಲಿ ಹೋದರೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಆ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ. ವಿ ಆರ್ ಗೋನಾ ಎಕ್ಸ್ಪ್ಲೋರ್, ಎಲ್ಲ ತೋರಿಸೋಣ. ಲೈಕ್ ಮಾಡಿ, ಬೈ ದ ವೇ ಗಾಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೆಂಗೆ? ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾರೋ ನಿಮಗೆ ಡ್ರೈವ್ ಮಾಡ್ತಿರ್ತಾರೆ ಆ್ಯಂಡ್ ನೀವು ಈ ಥರ ಆರಾಮಾಗಿ ಹಿಂದ್ಗಡೆ ಕೂತ್ಕೊಂಡು ಯು ಕ್ಯಾನ್ ಎಂಜಾಯ್ ಹೋಲ್ ನ್ಯೂ ಲೆವೆಲ್ ಆಫ್ ಲಕ್ಸುರಿ ಇನ್ ದಿಸ್ ರೇಂಜ್ ರೋವರ್ SV. ಓ ಮೈ ಗಾಡ್ ಬ್ರೋ. ಗಾಯ್ಸ್ ನಿಮಗೆ ಆ್ಯಕ್ಚುಲಿ ಯು ಗೆಟ್ 3 ಸ್ಕ್ರೀನ್ ನೋಡಿ. ನಿಮಗೆ ಪ್ಯಾಸೆಂಜರ್ಗೆ ಒಂದೊಂದು ಸ್ಕ್ರೀನ್ ಸಿಗುತ್ತೆ. ಜಸ್ಟ್ ಡಬಲ್ ಟ್ಯಾಪ್ ಇಟ್, ದ ಪ್ಯಾಸೆಂಜರ್ ಮಾನಿಟರ್ ವಿಲ್ ಓಪನ್. ದೇರ್ ಆರ್ ಲೈಕ್ 8 ಏರ್ ಬ್ಯಾಗ್ಸ್ ಇದೆ. ಯು ಸಿ ಏರ್ ಬ್ಯಾಗ್ಸ್ ಹಿಯರ್, ಏರ್ ಬ್ಯಾಗ್ಸ್ ಇನ್ ದ ಫ್ರಂಟ್, ಏರ್ ಬ್ಯಾಗ್ಸ್ ಇನ್ ದ ಬ್ಯಾಕ್. You get 8 airbags on this car, man. You control the AC and you see this display, small beautiful display. Door alli kuda you get tons of option in the door. See, wait, wow, this is how first class plane ticket. Yeah, this is the first class plane ticket. See, ee tara ಆರಾಮಾಗಿ ಕುತ್ಕೊಂಡು ಎಷ್ಟು ದೂರ ನೀವು ನನಗೆ 1000 ಕಿಲೋಮೀಟರ್ ಕರ್ಕೊಂಡು ಹೋದ್ರು ಕೂಡ ಐ ವುಡ್ ಗೋ. ಎಲ್ಲ ನಿಮಗೆ ಸೀಟಲ್ಲಿ ಕೂಡ ನಿಮಗೆ ಲೆಗ್ ರೆಸ್ಟ್ ಕೂಡ ಸಿಗುತ್ತೆ. ಲೆಗ್ ರೆಸ್ಟಲ್ಲಿ ಕೂಡ ಡಿಫ್ರೆಂಟಾಗಿ ನೀವು ಚೇಂಜ್ ಮಾಡ್ಕೋಬೋದು. ಕಪ್ ಹೋಲ್ಡರ್, ಯು ಸಿ ಒನ್ ಆಫ್ ದ ಟ್ಯಾಪ್ ದಟ್ ಕಪ್ ಹೋಲ್ಡರ್. ಈ ಕಪ್ ಹೋಲ್ಡರ್ ಓಪನ್ ಆಗುತ್ತೆ. ವಾವ್, ಇಟ್ಸ್ ಅಮೇಜಿಂಗ್. ಆ್ಯಂಡ್ ಈ ಕ್ಯಾನ್ ಮೂವ್ ಮಾಡಿಕೊಂಡು ನೀವು ಇಲ್ಲಿ ನಿಮಗೆ ಕಪ್ ಇಟ್ಕೋಬೋದು ನೀವು. ಆ್ಯಂಡ್ ಬೇಡ ಅಂತಂದರೆ ಯು ಜಸ್ಟ್ ನೀಡ್ ಟು ಟ್ಯಾಪ್ ದ ಕಪ್ ಹೋಲ್ಡರ್ ಅಗೇನ್. ಆ್ಯಂಡ್ ಇದರಲ್ಲಿ ನೀವು ಕೈಯಲ್ಲಿ ನೀವೆಲ್ಲ ಓಪನ್ ಮಾಡೋಕ್ಕಾಗಲ್ಲ. ಯು ಶುಡ್ ಓಪನ್ ಇಟ್ ಬೈ ಟಚಿಂಗ್ ದ ಮಾನಿಟರ್ ಇಟ್ ಸೆಲ್ಫ್. ರೂಫ್ ಬ್ಲೆಂಡ್ ನೀವು ಅಲ್ಲೂ ಕೂಡ ಆಪ್ರೇಟ್ ಮಾಡ್ಕೋಬೋದು ಅಥವಾ ಇಲ್ಲಿ ಕೂಡ ಆಪ್ರೇಟ್ ಮಾಡ್ಬೋದು. ಅಗೇನ್ ಇಫ್ ಐ ಪುಲ್ ಇಟ್ ಬ್ಯಾಕ್, ಎಂಟೈರ್ಲಿ ಬ್ಯಾಕ್, ಯು ಸಿ ದ ರೂಫ್ ಬ್ಲೆಂಡ್ಸ್ ಅದು ಕೂಡ ಬ್ಯಾಕ್ ಬರುತ್ತೆ. ಬ್ರೋ ವಾಟ್ ಕೈಂಡ್ ಆಫ್ ವೆಹಿಕಲ್ ಇದೆ ಬ್ರೋ. ಆ್ಯಂಡ್ ಬೈ ದ ವೇ ಗೈಸ್ ಇದರ ಬೆಲೆ 1.2 ಮಿಲಿಯನ್ ಅಂದರೆ ಅರೌಂಡ್ 2.5 ಕೋಟಿ ರೂಪಾಯಿ ಆಗುತ್ತೆ. ಸೊ 2.5 ಕೋಟಿಗೆ ಎಷ್ಟೊಂದೆಲ್ಲ ಆಪ್ಷನ್ನು ಜಾಸ್ತಿನೇ ಆಯಿತು ಅನ್ಸುತ್ತೆ. ಬೇಸಿಕಲಿ ನಾನು ನಿಮ್ಗೊಂದು 20% ಅಷ್ಟೇ ಹೇಳಿರ್ಬೋದು. ಈ ಕಾರ್ ಬಗ್ಗೆ ಕೂತ್ಕೊಂಡು ಈ ಕಾರ್ನ ಓಡಿಸೋರಿಗೆ ಇನ್ನೂ ಇದ್ರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಬಟ್ ಇವೆಲ್ಲ ನಿಮಗೆ ಐಮ್ ಜಸ್ಟ್ ಗಿವಿಂಗ್ ಯು ಜನರಲ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಕಾರ್. ಈ ಅಂಡರ್ಸ್ಟ್ಯಾಂಡ್ ನಾವು ಕಂಪ್ಲೀಟ್ಲಿ ನಾವು ಮೇಲ್ಗಡೆ ತಗೊಂಡೋದ್ರೆ ಇದು 3 ಸೀಟರ್ ಆಗುತ್ತೆ. ಈ ಬಟನ್ ನೀವು ಪ್ರೆಸ್ ಮಾಡಿದ್ರೆ ಸಿ ಹ್ಯಾಂಡ್ ಅಷ್ಟು ಕಂಪ್ಲೀಟ್ ಹಿಂದ್ಗಡೆ ಹೋಗುತ್ತೆ. ಬ್ರೋ ಡಿಡ್ ಐ ಟರ್ನ್ ಆನ್ ದ ಹೀಟ್? ಇಟ್ ಈಸ್ ಹೀಟಿಂಗ್ ಮ್ಯಾನ್. ಸೊ ನೌ this car has become 3 seaters. ಮತ್ತೆ ನಿಮಗೆ ಬ್ಯಾಕ್ ವಾಪಸ್ ಬರೋಕ್ಕಂತಂದರೆ ಜಸ್ಟ್ ಪ್ರೆಸ್ ದಿಸ್ ಬಟನ್, ಇಟ್ ವಿಲ್ ಕಮ್ ಬ್ಯಾಕ್. ವಲ್ಲ ಫಿನಿಶ್, ಅವಳದ ಕಲಾಸ್ ಅಷ್ಟೇ.
ಐ ಥಿಂಕ್ ಐ ಟರ್ನ್ ಆನ್ ದ ಹೀಟ್. ನನಗೆ ತುಂಬ ಹೀಟ್ ಆಗ್ತಿದೆ ಆ್ಯಕ್ಚುಲಿ ಇಲ್ಲಿ. ಐ ಥಿಂಕ್ ಐ ಟರ್ನ್ ಆನ್ ದ ಹೀಟ್ ಆ್ಯಕ್ಚುಲಿ ಕ್ಲೈಮೇಟ್. ಲೆಟ್ ಮಿ ಕಂಟ್ರೋಲ್ ದ ಕ್ಲೈಮೇಟ್. ಓ ಮೈ ಗಾಡ್ ಗಾಯ್ಸ್, ಓ ಮೈ ಗಾಡ್, ಐ ಆಮ್ ಮೈಂಡ್ ಬ್ಲೋನ್ ಬ್ರೋ, ಸೀರಿಯಸ್ಲಿ ಬ್ರೋ, ಲಾಟ್ ಆಫ್ ಆಪ್ಷನ್ಸ್ ಆನ್ ದಿಸ್ ಕಾರ್. ನೋಡಿದ್ರೆ ಗಾಯ್ಸ್ ಹೇಗೆ ಅನಿಸ್ತು ವಿಡಿಯೋ ಎಷ್ಟಾಯ್ತು ಅಂತ ಅನ್ಕೊಂಡಿದ್ದೀನಿ. ಯಾರಾದರೂ ರೇಂಜ್ ಓವರ್ ಎಸ್ ವಿ ತೊಗೋಬೇಕು ಅಂತ ಅನ್ಕೊಂಡಿದ್ರೆ ಡೆಫಿನೆಟ್ಲಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕಾರ್ಸ್. ಆ್ಯಂಡ್ ಯು ನೋ ಹೌ ಟು ಕ್ಲೋಸ್ ದ ಡೋರ್. ವಾವ್. ಸೊ ಹೋಪ್ ಯು ಗಾಯ್ಸ್ ಲೈಕ್ ದ ವಿಡಿಯೋ ಎಷ್ಟಾಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಎಲ್ಲ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕ್ರೇಜಿ ಕಾರ್ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.